ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕಾಲಭೈರೇಶ್ವರ ಟೆಂಪಲ್ ಹೋಗಿದ್ವಿ, ಅಂದರೆ ಆದಿಚುಂಚನಗಿರಿಗೆ ಹೋಗಿದ್ವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನೋಡಿದ್ದು ಎಂಟ್ರೆನ್ಸ್ ಇದು. ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿ ಇದು ಒಳಗಡೆ ಎಂಟ್ರೆನ್ಸ್ಗೆ ಹೋಗೋದಿದು. ನೋಡಿ ಇಲ್ಲಿ ಹೋಗ್ತಾ ಇದ್ದೀವಿ ಎಂಟ್ರೆನ್ಸು. ಹಣ್ಣು ಕಾಯಿ ತಗೊಳೋರಿಗೆಲ್ಲ 200 ರುಪೀಸು. ಅವರವ್ರ ಇಷ್ಟ ತೊಗೋಬೋದು ವೈಯಕ್ತಿಕ. ಬಟ್ ನಾವು ಹೋದ್ವಿ, ಫಸ್ಟ್ ಟೈಮ್ ಹೋಗಿದ್ದು ದೇವಸ್ಥಾನಕ್ಕೆ. ತುಂಬ ದೊಡ್ಡ ದೇವಸ್ಥಾನ. ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ದೇವಸ್ಥಾನನು. ಆಲ್ರೆಡಿ ದೇವಸ್ಥಾನ ಚೆನ್ನಾಗಿದೆ, ಮತ್ತೇನೋ ರೆಡಿ ಮಾಡ್ತಾಯಿದ್ರು. ಸ್ವಾಮಿಗಳು ಎದುರುಗಡೆ ಬಂದರು, ಅಪೋಸಿಟ್ ಆದರೆ ನಮಗೆ ಸ್ವಾಮಿಗಳು ಹೋದರು. ತುಂಬ ಖುಷಿ ಆಯ್ತು. ಏನೋ ಒಂಥರ ಪೀಸ್ ಆಫ್ ಮೈಂಡ್. ದೇವಸ್ಥಾನಕ್ಕೆ ಹೋದ ಎಷ್ಟು ಚೆನ್ನಾಗಿತ್ತು ಅಂದರೆ, ಆ ದೇವಸ್ಥಾನ ತುಂಬ ಚೆನ್ನಾಗಿದೆ. ತುಂಬ ದೊಡ್ಡ ದೇವಸ್ಥಾನ ಅದು. ಒಂದ್ಸರಿ ನೀವು ಹೋಗಿ ಬನ್ನಿ. ನಾನು ಖಂಡಿತವಾಗಿ ಸಖತ್ತಾಗಿದೆ ದೇವಸ್ಥಾನ. ನನಗೆ ಯಾರೋ ರೆಫರ್ ಮಾಡಿದ್ರು, ಹೋಗಿ ನೋಡಿ ಚೆನ್ನಾಗಿದೆ ಅಂತ. ನಾನು ಅದಕ್ಕೋಸ್ಕರ ಬಂದ್ವಿ. ಇಲ್ಲಿ ಸಖತ್ತಾಗಿದೆ, ಇಷ್ಟ ಆಯಿತು ನಮಗೆ ದೇವಸ್ಥಾನ. ನೋಡಿ ಎಂಟ್ರೆನ್ಸ್ ಇದು, ಹೋಗ್ಬೇಕು ಒಳಗಡೆ. ಎಂಟ್ರೆನ್ಸ್ ಹೋಗಿ ಆ ಕಡೆಯಿಂದ ಹೋಗ್ಬೇಕು. ಫಸ್ಟ್ ಎಂಟ್ರೆನ್ಸಲ್ಲಿ ಹೋಗಂಗಿಲ್ಲ, ಆಮೇಲೆ ಲಾಸ್ಟಲ್ಲಿ ಸುತ್ತರ್ಕೊಂಬಿಟ್ಟು ಒಳಗಡೆ ಹೋಗಬೇಕು. ಇಲ್ಲಿಂದ ಒಳಗಡೆ ಹೋದ್ವಿ. ಹೋಗಿ ನೋಡಿದ್ರೆ ಎಷ್ಟು ದೊಡ್ಡದಾಗಿ ಕೆತ್ತನೆ ಮಾಡಿದ್ದಾರೆ. ಅದ್ಭುತ ಅದು. ನೋಡೋಕೆ 2 ಕಣ್ಣು ಸಾಲದು ಅಂತಾರಲ್ಲ, ಆ ಥರ ಇದೆ. ಅಲ್ಲಿ ಒಳಗಡೆ ಕಾಲಭೈರೇಶ್ವರ ಹತ್ರ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ. ನಾನು ಎಂಟ್ರೆನ್ಸ್ ಹಿಂಗೆ ಹೋಗ್ತಿದ್ದಂಗೆ ವೀಡಿಯೋ ಮಾಡಿಕೊಂಡೆ. ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ, ಒಂದೊಂದು ಕಲ್ಲು ಅದ್ಭುತ ಕೆತ್ತನೆ, ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಹೋಗ್ತಾ ಎಂಟ್ರೆನ್ಸಿಗೆ ಗಣೇಶನ ದೇವಸ್ಥಾನ ಸಿಗುತ್ತೆ. ಅಲ್ಲಿ ಗಣೇಶನ ದರ್ಶನ ಮಾಡಿಕೊಂಡು ಆಮೇಲೆ ಒಳಗಡೆ ಹೋದ್ವಿ. ಫಸ್ಟ್ ಎಂಟ್ರೆನ್ಸ್ ಹೋಗ್ತಿದ್ದಂಗೆ ಗಣೇಶ ಇದ್ದಾನೆ. ಒಂಥರ ಗಣೇಶನ ನಾವು ನಮಸ್ಕಾರ ಮಾಡಿ ಖುಷಿ ಆಯಿತು. ಅಲ್ಲಿಂದ ಒಳಗಡೆ ಹೋಗಿ ಅದೆಲ್ಲ ನೋಡಿದ್ವಿ. ಇದೆಲ್ಲ ವ್ಯೂ ಸಖತ್ತಾಗಿದೆ ನೋಡಿ, ತುಂಬ ಚೆನ್ನಾಗಿದೆ ವ್ಯೂ. ಆಚೆಯಿಂದ ನೋಡಿದ್ರೆ ವ್ಯೂ ಸಖತ್ತಾಗಿದೆ. ಇದು ಒಳಗಡೆ ಇದು ನಾವೆಲ್ಲ ದರ್ಶನ ಮಾಡ್ಕೊಂಡು ಕಾಲಭೈರೇಶ್ವರಕ್ಕೆ ರೌಂಡ್ ಹಾಕ್ಬಿಟ್ಟು ಎಂಟ್ರೆನ್ಸಿಗೆ ಹೋಗೋದು. ಅಲ್ಲಿ ಹೋಗಿ ಇಲ್ಲಿ ಪಾರ್ವತಿ ದೇವಿ, ಅಲ್ಲಿ ಕಾಲಭೈರೇಶ್ವರ ಸ್ವಾಮಿ, ಅದನ್ನೆಲ್ಲ ಅಲ್ಲಿ ದರ್ಶನ ಮಾಡಿದ್ವಿ. ಮಾಡ್ಕೊಂಬಿಟ್ಟು ಇಲ್ಲಿ ಕಾಲಭೈರೇಶ್ವರ ಆಪೋಸಿಟ್ ದೊಡ್ಡ ಮೆಟ್ಲು ಹತ್ಬೇಕು. ಒಂದು 100 ಮೆಟ್ಲಿದೆ. ಅಲ್ಲಿ ಹತ್ತಿದ್ರೆ ಬಸವಣ್ಣ ದೇವಸ್ಥಾನ ಇದೆ, ಗಣೇಶ ಇದೆ, ಆಮೇಲೆ ಗವಿಗಂಗಾಧರೇಶ್ವರ ದೇವಸ್ಥಾನ ಇದೆ. ಅದನ್ನ ಮೇಲೆ ಹತ್ತಬೇಕು. ಸಿದ್ದೇಶ್ವರ ದೇವಸ್ಥಾನ ಫುಲ್ಲು ಬೆಟ್ಟ ಹತ್ಬೇಕು. ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಹತ್ತೋದೇ ಕಷ್ಟ ಅಲ್ಲಿ. ಅಲ್ಲೆಲ್ಲ ಹತ್ತಿಬಿಟ್ಟು ದರ್ಶನ ಮಾಡ್ಕೊಂಬಂದ್ವಿ. ಗವಿಗಂಗಾಧರೇಶ್ವರ ಚಿಕ್ಕದದು, ಮೇಲೆ ಗುಡ್ಡದ ಮೇಲೆ ಇದು, ತುಂಬ ಲಾಸ್ಟಲ್ಲಿ. ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ನಾನು. ಅಲ್ಲೆಲ್ಲ ಕೈ ಮುಗಿದ್ಬಿಟ್ಟು ಬಂದುಬಿಟ್ಟು ನೋಡಿ ವ್ಯೂ ಸಖತ್ತಾಗಿದೆ. ಹೊರಗಡೆ ಎಲ್ಲ ತುಂಬ ಚೆನ್ನಾಗಿದೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಪ್ಲೀಸ್ ಫ್ರೆಂಡ್ಸ್. ಒಂದ್ಸರಿ ನೀವು ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಹೋಗಿಲ್ದವ್ರು ಹೋಗಿ ಬನ್ನಿ ಖಂಡಿತವಾಗಿ. ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ಬೆಟ್ಟ ಗುಡ್ಡ ಎಲ್ಲ ಸಖತ್ತಾಗಿದೆ, ಕೂಲಾಗಿದೆ, ಪೀಸ್ ಆಫ್ ಮೈಂಡ್ ಅನಿಸುತ್ತೆ. ಸಖತ್ತಾಗಿ ಇಷ್ಟ ಆಯ್ತು. ಇನ್ನೊಂದಿದೆ ಅಂತೆ ಕತ್ಲೇಶ್ವರ ದೇವಸ್ಥಾನ, ತುಂಬ ಬೆಟ್ಟ. ಅದನ್ನು ಹತ್ತಕ್ಕಾಗಲ್ಲ. ನನ್ನ ಮಕ್ಕಳು ಹತ್ತಿಬಿಟ್ಟು ಹೋಗಿ ಬಂದರು. ನಮ್ಮ ಹಸ್ಬೆಂಡು ಮಕ್ಕಳು ಹೋಗಿ ಬಂದರು. ನನ್ನ ಕೈಲಿ ಆಗಲ್ಲ, ನನ್ನ ಭಯ ಆಯ್ತಲ್ಲ ಹತ್ತಕ್ಕೆಲ್ಲ. ಒಂದೊಂದು ಗ್ಯಾಪ್ ಇದೆ ಅಂತ ಗುಡ್ಡ ಎಲ್ಲ, ಅದನ್ನು ಜಂಪ್ ಮಾಡಿ ಹೋಗ್ಬೇಕಂತೆ. ಆಗಲಿಲ್ಲ ನನ್ನ ಕೈಲಿ. ಥ್ಯಾಂಕ್ ಯು ಫ್ರೆಂಡ್ಸ್.